ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ಎಕ್ಸಾಮಲ್ಲಿ ಹೀಗೆ ಬರೆದ್ರೆ ನೀವೇ ಟಾಪರ್, ಯಾರಿಂದಲೂ ಕೂಡ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಎಕ್ಸಾಮಲ್ಲಿ ಹೇಗೆ ಬರೀಬೇಕು, ಹೌ ಟು ರೈಟ್ ದ ಆನ್ಸರ್ ಇನ್ ದ ಬೋರ್ಡ್ ಎಕ್ಸಾಮ್, ಇದು ಭಾಳ ಇಂಪಾರ್ಟೆಂಟ್ ವಿಡಿಯೋ. ಹಾಗಾದರೆ ಇಲ್ಲಿ ಕೊನೆವರೆಗೂ ನೋಡೋದನ್ನು ಮಾತ್ರ ಮಲ್ಲಿಗೆ ಹೋಗಬೇಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಕೂಡ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ನೋಡಿ, ಮೂರೇ ಟಿಪ್ಸ್ಗಳನ್ನು ಹೇಳ್ತಾ ಇರ್ತೇನೆ, ಯಾಕಂದರೆ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಇವು 3 ಟಿಪ್ಸ್ ನಿಮ್ಮ ವಿದ್ಯಾರ್ಥಿಗಳಿಗೆ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ಸ್. ಹಾಗಾದರೆ ಬನ್ನಿ, ಫಸ್ಟ್ ಟಿಪ್ಸ್ ಏನಪ್ಪ ಅಂದರೆ, ಡು ನಾಟ್ ರೀಡ್ ಯುವರ್ ಕ್ವಶನ್ ಪೇಪರ್. ಅಂದರೆ ನೀವು ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ 15 ಅಥವಾ 20 ನಿಮಿಷಗಳ ಮುಂಚೆ ನೀವು ಹೋಗಬೇಕಾಗುತ್ತೆ. ಹೋಗಿ ನಿಮ್ಮ ಒಂದು ಬ್ಲಾಕ್ ರೂಮ್ ನಂಬರಲ್ಲಿ ನೀವು ಕುಳಿತುಕೊಂಡಾಗ ಅಲ್ಲಿ ಕ್ವಶನ್ ಪೇಪರಲ್ಲಿ ಕೈಯಲ್ಲಿ ಕೊಟ್ಟಿರ್ತಾರೆ. ಫಸ್ಟ್ ಕೈಯಲ್ಲಿ ಕೊಟ್ಟ ತಕ್ಷಣವೇ ನೀವು ಏನು ಮಾಡ್ತೀರಾ, ಆಲ್ಮೋಸ್ಟ್ ವಿದ್ಯಾರ್ಥಿಗಳು ತಪ್ಪು ಮಾಡೋದು ಇಲ್ಲಿಯೇ. ಯಾವ ರೀತಿ ತಪ್ಪು ಮಾಡ್ತೀರಾ ಅಂದರೆ, ಕೈಯಲ್ಲಿ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಸಿಂಪಲ್ಲಾಗಿ ಓದೋದಿಲ್ಲ. ನೀವು ಸ್ಪೀಡಾಗಿ ಎಲ್ಲ ಕ್ವಶನ್ಸ್ಗಳನ್ನು ಓದಿಬಿಡ್ತೀರಾ. ಅದರಲ್ಲಿ ನಿಮಗೆ 15 ಕ್ವಶನ್ಸ್ಗಳು ಪರ್ಫೆಕ್ಟಾಗಿ ಬರ್ತಾ ಇರ್ತದೆ. 5 ಕ್ವಶನ್ಸ್ಗಳು ಏನಾದರೂ ಬರದೇ ಇದ್ದು ಬಿಟ್ಟರೆ ಆ 5 ಕ್ವಶನ್ಸ್ಗಳ ಮೇಲೆ ನಿಮ್ಮ ಒಂದು ಫೋಕಸ್ ಹೋಗಿಬಿಡ್ತದೆ. ಈ 15 ಪ್ರಶ್ನೆಗಳಿಗೆ ಉತ್ತರಗಳು ಕೂಡ ಮರೆತು ಹೋಗುವಂತಹ ಪರಿಸ್ಥಿತಿಗೆ ಬಂದುಬಿಡ್ತೀರ. ಯಾಕಂದರೆ ನಿಮ್ಮ ಮೈಂಡಲ್ಲಿ ಬರೀ ಎಲ್ಲ 5 ಕ್ವಶನ್ಸ್ಗಳು ಬರದೇ ಇರುವಂತಹ ಕ್ವಶನ್ಸ್ಗಳೇ ನಿಮ್ಮ ಮೈಂಡಲ್ಲಿ ಹೋಗೋದ್ರಿಂದ ಓಡ್ತಾ ಇರ್ತದೆ. ನಿಮ್ಮ ಒಂದು ಹಾರ್ಟ್ ಬೀಟ್ ಕೂಡ ಸಿಕ್ಕಾಪಟ್ಟೆ ಸ್ಪೀಡಾಗಿ ಓಡ್ತಾ ನಿಮ್ಮ ಮೈಂಡಲ್ಲಿರುವಂಥ ಉತ್ತರಗಳು ಕೂಡ ಮರೆತು ಹೋಗುವಂಥ ಪರಿಸ್ಥಿತಿಗೆ ಬಂದುಬಿಡುತ್ತೆ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ, ಕ್ವಶನ್ ಪೇಪರ್ ಕೊಟ್ಟಾಗ ಕೈಯಲ್ಲಿ ನೀವು ಮುಂಚೆ ಕ್ವಶನ್ ಪೇಪರ್ ಓದೋಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂದರೆ, ಒಂದು 5 ಸಾರಿ ಉಸಿರಾಟ ಕ್ರಿಯೆಯನ್ನು ಮಾಡಬೇಕು. ಉಸಿರನ್ನು ಒಳಗಡೆ ತೆಗೆದುಕೊಂಡು ನಿಧಾನವಾಗಿ ಬಿಡಬೇಕು. ಮತ್ತು ನೀವು ಏನು ಮಾಡಬೇಕು, ನಿಮ್ಮ ಮೈಂಡಲ್ಲಿ ಪಾಸಿಟಿವ್ ಥಿಂಕಿಂಗ್ ಮಾಡಬೇಕು. ನಾನು ಓದಿದ್ದೆ ಪ್ರಶ್ನೆಗಳು ಬರುತ್ತೆ, ಓದಲಿಲ್ಲ ಅಂದರೂ ಕೂಡ ನಾನು ಬರಿತೇನೆ, ನಾನು ಟಾಪರ್ ಬಂದೇ ಬರ್ತಾನೆ, ನಾನು ಏನೇ ಆದರೂ ಕೂಡ ನಾನು ಚೆನ್ನಾಗಿ ಬರೆದು ಒಳ್ಳೆಯ ಅಂಕಗಳನ್ನು ತೆಗೆದುಕೊಂಡೇ ಬರ್ತೇನೆ ಅನ್ನೋ ಒಂದು ಪಾಸಿಟಿವ್ ಆದಂತಹ ಒಂದು ಥಿಂಕಿಂಗ್ ಪವರ್ ನಿಮ್ಮಲ್ಲಿ ಇರಬೇಕಾಗತ್ತೆ. ನಿಧಾನವಾಗಿ ನೀವು ನಿಮ್ಮ ಮೈಂಡಲ್ಲಿ ಆ ಫಸ್ಟ್ ಪ್ರಶ್ನೆಯನ್ನು ಚೆನ್ನಾಗಿ ಓದ್ಕೊಳ್ಳಿ. ಆ ಫಸ್ಟ್ ಪ್ರಶ್ನೆಯನ್ನು ಓದಿಕೊಂಡ ನಂತರ ಅದಕ್ಕೆ ಇರುವಂಥ ಮಾತ್ರ ಆನ್ಸರ್ಸ್ಗಳನ್ನು ನೀವೇನು ಮಾಡಿ, ನಿಮ್ಮ ಮೈಂಡಲ್ಲಿ ತೆಗೆದುಕೊಳ್ಳಿ, ನಿಮ್ಮ ಮೈಂಡಲ್ಲಿ ಪ್ರಿಂಟ್ ಮಾಡಿಕೊಳ್ಳ್ರಿ. ಆ ಒಂದು ಪ್ರಶ್ನೆಗೆ ನೀವು ನಿಧಾನವಾಗಿ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ಆ ಪ್ರಶ್ನೆಗೆ ಬೇಕಾಗಿರುವಂಥ ಆನ್ಸರನ್ನು ಮಾತ್ರ ನೀವು ನಿಮ್ಮ ಮೈಂಡಲ್ಲಿ ನೀವೇನು ಮಾಡಬೇಕು, ರಿವಿಷನ್ ಮಾಡಬೇಕು. ಅದು ಪ್ರಿಂಟ್ ಆಗಿಬಿಡುತ್ತೆ ನಿಮ್ಮ ಮೈಂಡಲ್ಲಿ. ಆಗ ನೀವೇನು ಮಾಡಬೇಕು, ಆ ಪ್ರಶ್ನೆಗೆ ಉತ್ತರವನ್ನು ಬರಿತಾ ಹೋಗಬೇಕು. ಬೇರೆ ಪ್ರಶ್ನೆಗಳಿಗೆ ನೀವು ತಲೆನೇ ಹಾಕಲಿಕ್ಕೆ ಹೋಗಬೇಡಿ. ಆ ಪ್ರಶ್ನೆಗೆ ಉತ್ತರವನ್ನು ಬರೆದ ನಂತರ ಬೇರೆ ಪ್ರಶ್ನೆಗೆ ನೀವು ಹೋಗಬೇಕಾಗುತ್ತೆ. ಈ ರೀತಿ ಫಸ್ಟ್ ಟಿಪ್ಸ್ ನೀವು ಉಪಯೋಗಿಸ್ಕೊಳ್ಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ನಿಮಗೆ 2ನೇ ಟಿಪ್ಸ್ ಏನಪ್ಪ ಅಂದರೆ, ಆನ್ಸರ್ ಈಚ್ ಕ್ವಶನ್ 1 by 1. ಅಂದರೆ ನೀವು ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಾಗ ನೆಕ್ಸ್ಟ್ ನೀವು ಹೇಗೆ ಮಾಡಬೇಕು ಅಂದರೆ, ಇನ್ನೊಂದು ಪ್ರಶ್ನೆಯನ್ನು ಚೆನ್ನಾಗಿ ನೀವು ರೀಡ್ ಮಾಡಬೇಕು. ರೀಡ್ ಮಾಡಿದ ನಂತರ ನೀವು ಅದಕ್ಕೆ ಬರುವಂಥ ಉತ್ತರಗಳನ್ನು ಕರೆಕ್ಟಾಗಿ ನಿಮ್ಮ ಮೈಂಡಲ್ಲಿ ಪ್ರಿಂಟ್ ಮಾಡ್ಕೊಳ್ಬೇಕು. ಪ್ರಿಂಟ್ ಮಾಡ್ಕೊಂಡು ನಿಧಾನವಾಗಿ ಚೆನ್ನಾಗಿ ಬರಿಬೇಕಾಗುತ್ತೆ. ಇದು 2ನೇ ಟಿಪ್ಸ್. ಓಕೆ, ನೆಕ್ಸ್ಟು ಇದು ಭಾಳ ಇಂಪಾರ್ಟೆಂಟ್ ಟಿಪ್ಸ್ ಇದು. ಯಾಕಂದರೆ ಹೌ ಟು ರೈಟ್ ದ ಆನ್ಸರ್ ಇನ್ ದ ಬೋರ್ಡ್ ಎಕ್ಸಾಮ್. ಇದು ಎಷ್ಟೋ ವಿದ್ಯಾರ್ಥಿಗಳು ತಪ್ಪು ಮಾಡ್ತೀರಾ. ಅಂದರೆ ಹೌ ಟು ರೈಟ್ ಆನ್ಸರ್ಸ್ ಅಂದರೆ ಹೇಗೆ ಬರಿಬೇಕು ಆನ್ಸರ್ಸ್ಗಳನ್ನು. ನೋಡಿ, ನಿಮ್ಮ ಒಂದು ಪೇಪರ್ ಚೆಕ್ ಮಾಡುವಂತಹ ವ್ಯಾಲ್ಯೂಟರ್ ಇರ್ತಾರಲ್ವ, ಮೌಲ್ಯಮಾಪಕರು ಇರ್ತಾರಲ್ವ, ಅವರಿಗೆ ಸರಿಯಾದ ರೀತಿಯಲ್ಲಿ ನೀವು ಅರ್ಥ ಮಾಡುವ ರೀತಿಯಲ್ಲಿ ನೀವು ಬರೆದ್ರೆ ನಿಮಗೆ ಒಳ್ಳೆಯ ಮಾರ್ಕ್ಸು ಕೊಡ್ತಾ ಹೋಗ್ತಾರೆ. ನೀವೇನೋ ಅರ್ಥನೇ ಆಗೋದಿಲ್ಲ ಅಂದರೆ, ನೀವು ಬರೆದಂತಹ ಉತ್ತರ ಅವರಿಗೆ ಅರ್ಥ ಆಗದೇ ಇದ್ದರೆ ಅವರು ಏನು ಮಾಡ್ತಾರೆ, 5 ಮಾರ್ಕ್ಸಲ್ಲಿದ್ದದ್ದು 3 ಮಾರ್ಕ್ಸ್ ಹಾಕುವಂಥದ್ದು, 2 ಅಂಕದಲ್ಲಿದ್ದದ್ದು 1 ಅಂಕವನ್ನು ಹಾಕ್ತಾ ಹೋಗ್ತಾರೆ. ಆಗ ನಿಮ್ಮ ರಿಸಲ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಬರೆಯುವಂಥ ಆನ್ಸರ್ ಹೇಗಿರಬೇಕು ಅಂದರೆ, ಏನು ಕ್ವಶನ್ ಕೇಳಿರ್ತಾರೆ ಆ ಕ್ವಶನ್ಸಿಗೆ ಮಾತ್ರ ಏನು ಬೇಕು ಅದನ್ನು ಮಾತ್ರ ನೀವು ಬರೀಲಿಕ್ಕೆ ಹೋಗಿ.
ಹೋಗಬೇಕಾಗುತ್ತೆ. ಯಾಕಂದರೆ ಯಾವುದನ್ನು ಕೂಡ ನೀವು ಎಕ್ಸ್ಟ್ರಾ ಬರಲಿಕ್ಕೆ ಹೋಗಬೇಡಿ. ಯಾಕಂದರೆ ಮೌಲ್ಯಮಾಪಕರ ಹತ್ತಿರ ಪ್ರತಿಯೊಂದು ಕ್ವಶನ್ಸ್ನ ಕೀ ಪಾಯಿಂಟ್ಸ್ಗಳನ್ನು ಕೊಟ್ಟಿರ್ತಾರೆ. ಆ ಕೀ ಪಾಯಿಂಟ್ಸ್ಗಳು ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಇರಬೇಕಾಗುತ್ತೆ, ನಿಮ್ಮ ಉತ್ತರಗಳಲ್ಲಿ ಇರಬೇಕಾಗುತ್ತೆ. ಆಗ ಮಾತ್ರ ಅವರು ಔಟ್ ಆಫ್ ಔಟ್ ಮಾರ್ಕ್ಸ್ ಕೊಡಲಿಕ್ಕೆ ಸಾಧ್ಯ. ಹಾಗಾಗಿ ನೀವು ಒಂದು ಪ್ರಶ್ನೆಯನ್ನು ಓದಿದ ನಂತರ ಆ ಪ್ರಶ್ನೆಗೆ ಏನು ಏನು ಉತ್ತರ ಬರಿಬೇಕು, ಎಷ್ಟು ಉತ್ತರ ಬರಿಬೇಕು ಅಷ್ಟಕ್ಕೆ ಮಾತ್ರ ನೀವು ಬರಿಬೇಕು. ಜೊತೆಗೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡು ಬರಿಬೇಕು, ನೀಟ್ನೆಸ್ ಆಗಿ ಬರಿಬೇಕು, ಕ್ವಶನ್ ನಂಬರ್ಗಳನ್ನು ಕರೆಕ್ಟಾಗಿ ಹಾಕಿ ಬರಿಬೇಕು. ಮಿಡಲ್ ಮಾರ್ಜಿನ್, ಸೈಡ್ ಮಾರ್ಜಿನ್ ಮಾಡ್ಕೊಳ್ಳಿ. ಜೊತೆಗೆ ಅಂಡರ್ಲೈನ್ ಮೇನ್ ಹೈಲೈಟ್ ಪಾಯಿಂಟ್ಸ್ಗಳಿಗೆ ಅಂಡರ್ಲೈನ್ ಮಾಡಿ. ನೆಕ್ಸ್ಟು 5 ಅಂಕದ್ದು ಮತ್ತು 10 ಅಂಕದ ಪ್ರಶ್ನೆಗಳಿಗೆ ಒಂದು ಸಿಸ್ಟಮೆಟಿಕ್ ಇದೆ. ಆ ಸಿಸ್ಟಮೆಟಿಕ್ಕನ್ನು ಫಾಲೋಅಪ್ ಮಾಡಬೇಕು. ಹೇಗೆ ಅಂದರೆ ನೀವು 5 ಅಂಕದ್ದು ಮತ್ತು 10 ಅಂಕದ ಪ್ರಶ್ನೆಗಳಿಗೆ ಸರಿಯಾದ ರೀತಿಯಲ್ಲಿ ಮೊದಲು ಪೀಠಿಕೆ ಹಾಕಬೇಕು. ಪೀಠಿಕೆ ಹಾಕಿದ ನಂತರ ಆ ಒಂದು ಪ್ರಶ್ನೆಗೆ ಇರುವಂತಹ ಪಾಯಿಂಟ್ಸ್ಗಳು ಮಿನಿಮಮ್ ಲಕ್ಷಣಗಳನ್ನು ಕೇಳಿದರೆ 5 ರಿಂದ 6 ಲಕ್ಷಣಗಳು ಇರ್ತದೆ, 8 ರಿಂದ 10 ಲಕ್ಷಣಗಳು ಇರ್ತದೆ. 1 by 1 ಅವುಗಳನ್ನು ಮೊದಲು ಬರಿಕೊಳ್ಬೇಕು. ಬರ್ಕೊಂಡ ನಂತರ ಆಮೇಲೆ 1 by 1 ಆ ಪಾಯಿಂಟ್ಸ್ಗಳನ್ನು ಏನು ಮಾಡಬೇಕು, ಎಕ್ಸ್ಪ್ಲೈನ್ ಮಾಡಬೇಕು. ಎಕ್ಸ್ಪ್ಲೈನ್ ಮಾಡಿದ ನಂತರ ಅದಕ್ಕೆ ನೀವು ಕೊನೆಯದಾಗಿ ಉಪಸಂಹಾರವನ್ನು ಬರಿಬೇಕು. ಈ ರೀತಿಯ ಒಂದು ಸಿಂಪಲ್ ಆಗಿರುವಂತಹ ಒಂದು ನಿಯಮಗಳನ್ನು ನೀವು ಫಾಲೋಅಪ್ ಮಾಡಿದರೆ ನಿಮಗೆ ಔಟ್ ಆಫ್ ಬರುತ್ತೆ. ಹಾಗಾಗಿ ಈ ರೀತಿ ಎಲ್ಲವೂ ಕೂಡ ನೀವು ನಿಯಮಗಳನ್ನು ಪಾಲಿಸ್ಕೊಳ್ಳಿ. ಜೊತೆಗೆ ಪ್ರಾಮಾಣಿಕತೆ ಇರಲಿ, ಸತತ ಪರಿಶ್ರಮ ಇರಲಿ, ಸತತ ಅಭ್ಯಾಸ ಇರಲಿ, ಗ್ರೂಪ್ ಡಿಸ್ಕಸ್ ಇರಲಿ ಆ್ಯಂಡ್ ಬರೆದು ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ಹಿಂದಿನ ಕ್ವಶನ್ಸ್ ಪೇಪರ್ಗಳನ್ನು ನೀವು ಏನು ಮಾಡಿ, ರಿವಿಷನ್ ಮಾಡಿ, ಜೊತೆಗೆ ಮನನ ಮಾಡ್ಕೊಳ್ಳಿ ಆ್ಯಂಡ್ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಒತ್ತಡ ಮಾಡ್ಕೊಳ್ಬೇಡಿ, ಫ್ರೀ ಮೈಂಡಿಂದ ಓದಿ ನಾನು ಟಾಪರ್ ಬಂದೇ ಬರ್ತೇನೆ ಎಂಬ ಒಂದು ಗೋಲ್ ಇಟ್ಕೊಂಡೆ ನೀವು ಸ್ಟಡಿ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ.